ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಬಹುದೊಡ್ಡ ಐತಿಹಾಸಿಕ ದೇಗುಲ. ಬೇಡಿ ಬಂದ ಭಕ್ತರಿಗೆ ಬೇಡಿದ ವರಗಳನ್ನ ಕರುಣಿಸುವ ಶ್ರೀ ಅಮರೇಶ್ವರನ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಇಲ್ಲಿಗೆ ರಾಜ್ಯದ ಹಾಗೂ ಹೊರ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಐತಿಹಾಸಿಕ ಗುರುಗುಂಟ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ದೇವರ ಭೂಪುರದ ಗುರುಗುಂಟ ಶ್ರೀ ಅಮರೇಶ್ವರ ಸ್ವಾಮಿಯನ್ನ ಸಾಕ್ಷಾತ್ ಪರಮಶಿವನ ಅವತಾರವೆಂದೇ ಭಕ್ತರು ಪೂಜಿಸುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಂದು ಶ್ರೀ ಅಮರೇಶ್ವರನ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದೆ. ಅಮರೇಶ್ವರ ಕ್ಷೇತ್ರ ಯಾಕೆ ಪ್ರಾಧಾನ್ಯತೆ ಅಂತಂದರೆ, ನಾಡಿನ 12 ಜ್ಯೋತಿರ್ಲಿಂಗಗಳು ನಾವು ಒಂದೊಂದು ರಾಜ್ಯದಲ್ಲಿ ಕಾಣ್ತೀವಿ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜ್ಯೋತಿರ್ಲಿಂಗ ಅಂತ ಬಂದಾಗ ಅದು ಅಮರೇಶ್ವರನ ಲಿಂಗವೇ 13ನೇ ಜ್ಯೋತಿರ್ಲಿಂಗ ಅಂತಕ್ಕಂಥ ಪ್ರತೀತಿ ಇದೆ. ವಿಶೇಷವಾಗಿ ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರೋದು ನಮ್ಮ ಸೌಭಾಗ್ಯವೂ ಕೂಡ ಹೌದು. ಇನ್ನು ಗುರುಗುಂಟ ಗುಂತಗೋಳ ಸಂಸ್ಥಾನಗಳ ರಾಜರು ಮತ್ತು ಸಹಾಯಕ ಆಯುಕ್ತರು ಪರಮಶಿವನ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತಂದ್ರು. ಬಳಿಕ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಈ ವೇಳೆ ಅಮರೇಶ್ವರನ ಗುರುಗಳಾದ ಪರಮಪೂಜ್ಯ ಶ್ರೀ ಗಜದಂಡ ಮಹಾಸ್ವಾಮಿಗಳು ರಥದ ಸುತ್ತಲೂ 5 ಪ್ರದಕ್ಷಿಣೆ ಹಾಕಿ 101 ತೆಂಗಿನಕಾಯಿಗಳನ್ನ ರಥದ ಚಕ್ರಗಳಿಗೆ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಶಾಸ್ತ್ರೋಕ್ತವಾಗಿ ಚಾಲನೆ ಕೊಟ್ಟರು. ಇನ್ನು ಹೋಳಿ ಹುಣ್ಣಿಮೆಯ ದಿನದಂದು ಶಿವಾಚಾರ್ಯ ಮಹಾಸ್ವಾಮಿಗಳು ರಥವನ್ನೇರಿದ ಅದ್ಧೂರಿ ರಥೋತ್ಸವ ನೆರವೇರಿಸಿದ್ರು. ಇನ್ನು 15 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯಲಿದೆ. ಇದು ನೂರಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ವ್ಯವಸ್ಥೆ ಈ ಜಾತ್ರೆದು. ಅಮರೇಶ್ವರ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಸಾವಿರಾರು ಭಕ್ತಾದಿಗಳು ಬರ್ತಕ್ಕಂಥದ್ದು. ಜಾತ್ರೆ ದಿವಸ, ತೇರಿನ ದಿವಸ ಲಕ್ಷಾಂತರ ಭಕ್ತರು ಇಲ್ಲಿ ಸೇರ್ತಕ್ಕಂಥದ್ದು. ಒಟ್ನಲ್ಲಿ ಬಾಲಕನಾಗಿ ಧರೆಗೆ ಬಂದು ಲಿಂಗುವಾಗಿ ನೆಲೆ ನಿಂತ ಅಮರೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಇನ್ನು 15 ದಿನಗಳ ಕಾಲ ನಡೆಯುವ ಜಾತ್ರೆಗೆ ಮತ್ತಷ್ಟು ಭಕ್ತರ ದಂಡು ಹರಿದು ಬರಲಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.